ಇನ್ನು ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಳಿಯನ ಮೇಲೆ ಹಲ್ಲೆ ನಡೆದಿದೆ. ಘಟನೆಗೆ ಸಂಬಂಧಪಟ್ಟಂತೆ 5 ಯುವಕರು ನಡು ರಸ್ತೆಯಲ್ಲಿ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದ್ದಾರೆ. ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಳಿಯನ ಮೇಲೆ 5 ಯುವಕರು ನಡು ರಸ್ತೆಯಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕಡೂರು ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ. ಮಧ್ಯರಾತ್ರಿಯೇ ಸ್ಟೇಷನ್ ಮುಂದೆ ಕುಳಿತಿದ್ದಾರೆ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ ಬೆಂಗಳೂರಿನಿಂದ ಹಿಂತಿರುಗುವಾಗ ನಡೆದಿರೋ ಘಟನೆ. ರಸ್ತೆಯಲ್ಲಿ ಸೈಡ್ ಬಿಡುವ ವಿಚಾರಕ್ಕೆ ನಡೆದಿರೋ ಗಲಾಟೆ ಇದು. 5 ವಿರುದ್ಧ ಕಡೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶಾಸಕ KS ಆನಂದ್ ಸಂಬಂಧಿಯಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಈಗ ಆರೋಪ ಕೇಳಿಬಂದಿರೋದು. ಹಾಗಾಗಿ ನಡುರಾತ್ರಿನೇ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ರೀತಿ ಧರಣಿ ಕೂತಂಕೆ ಕುಳಿತಿದ್ರು ಬೆಳ್ಳಿ ಪ್ರಕಾಶ್ ಅವರು. ಇದು ಅಲ್ಲಿನ ಮಾಜಿ ಶಾಸಕರು ಹಾಲಿ ಶಾಸಕರ ಬೆಂಬಲಿಗರ ಗಲಾಟೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಈಗ ಹಾಲಿ ಶಾಸಕ KS ಆನಂದ್ ಅವರ ಬೆಂಬಲಿಗರು ಅಳಿಯನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. File number 324/25 under section 352(115) subsection 2, 109, 351 subsection 2 ಮತ್ತು 190 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಂದೇಶ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ. ಸುಮಾರು 8:30 ಇಂದ 9 ಗಂಟೆ ಮಧ್ಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆಯಾಗಿದೆ, ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ, ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಒಂದು ಕಂಪ್ಲೇಂಟ್ ನೀಡಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಸಂತೋಷ್ ಮತ್ತು ಅವರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಂಡ. ನಾರಾಯಣಗೌಡ, ಇದು ರೋಡಲ್ಲಿ ಸೈಡ್ ಬಿಡೋ ವಿಚಾರಕ್ಕೆ ನಡೆದಿರೋ ಗಲಾಟೆ ಅಲ್ಲ ಅನ್ಸುತ್ತೆ. ಹಾಲಿ ಶಾಸಕರು ಮಾಜಿ ಶಾಸಕರ ಬೆಂಬಲಿಗರ ವೈಷಮ್ಯದಿಂದ ನಡೆದಿರೋದಾ ಹೇಗೆ ಅಂತ? ಅರವಿಂದ್, ಇಲ್ಲ, ಇದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಬಿಜೆಪಿಯ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಇದ್ದಾರೆ ಅವರ ಅಳಿಯನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅಂತಂದ್ರೆ ಅವರ ಅಳಿಯ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿರುವಂತದ್ದು. ಅವರು ಬೆಂಗಳೂರಿಗೆ ಹೋಗೋದಕ್ಕೋಸ್ಕರ ನಿನ್ನೆ ಸಂಜೆ ಒಂದು 8:45, 9 ಗಂಟೆ ಸುಮಾರಿಗೆ ಅವರು ಬೆಂಗಳೂರಿಗೆ ಹೊರಟಿರುವಂತದ್ದು. ಮನೆಯಿಂದ ಬಂದಂತ ಸಂದರ್ಭದಲ್ಲೂ ಕೂಡ ಏನು ಕಡೂರು ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ಅವರು ಮಡ್ ರೋಡ್ ಇತ್ತು, ಆ ಮಡ್ ರೋಡ್ ಇಂದ ಮೇನ್ ರೋಡಿಗೆ ಬರೋದಕ್ಕೆ ಅವರು ಆರನ್ ಮಾಡಿರುವಂತದ್ದು. ಆಗ ಅಲ್ಲೇ ಇನೋವಾ ಕಾರ್ನಲ್ಲಿ ಇದ್ದಂತ 4-5 ಜನ ಅವರಿಗೆ ಸೈಡ್ ಬಿಟ್ಟಿಲ್ಲ. ಆಗ ಅವರು ಒಂದು ಅಂದ್ರೆ ಕೈಯಲ್ಲಿ ಸನ್ನೆ ಮಾಡಿದ್ರು, ಸ್ವಲ್ಪ ಸೈಡ್ ಬಿಡಿ ಹೋಗ್ತೀರಿ ಅಂತ ಸನ್ನೆ ಕೂಡ ಮಾಡಿರುವಂತದ್ದು. ಆಗ ಅವರು ಕೆಳಗಡೆ ಇಳಿದು ಅವರು ಮದ್ಯ ಸೇವನೆ ಮಾಡಿದ್ರು ಅನ್ಸುತ್ತೆ, ಮಾತಿಗೆ ಮಾತು ಬೆಳೆದಿ ಹಲ್ಲೆ ಮಾಡಿರುವಂತದ್ದು. ಅವರು ಈಗಾಗಲೇ ಏನು ಸಂದೇಶ್ ಹಲ್ಲೆಗೊಳಗಾದಂತ ಸಂದೇಶ್ ಅವರು ಕೂಡ ದೂರು ಕೊಟ್ಟಿರುವಂತದ್ದು. ಅವರು ಪರ್ಟಿಕ್ಯುಲರ್ ಆಗಿ ನಾನು ಮಾಜಿ MLA ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಅಂತ ಗೊತ್ತಾದ ಮೇಲೂ ಕೂಡ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಅಲ್ಲೇ ಇದ್ದಂತ ಸ್ಥಳೀಯರು ಕೂಡ ಅವರಿಗೆ ಹೇಳಿದ್ರು ಕೂಡ, ಅವರು ಮಾಜಿ MLA ಏನ್ ಬೆಳ್ಳಿ ಪ್ರಕಾಶ್ ಇದ್ದಾರೆ ಅವರ ಅಳಿಯ ಅವರಿಗೆ ಜಾಗ ಬೇಡಿ ಅಂತ ಹೇಳಿದ ಮೇಲೂ ಕೂಡ ನಿಮಗೆ ಸಾಕಷ್ಟು FIR ಕೂಡ ದಾಖಲಾಗಿರುವಂತದ್ದು, ನಿಮಗೆ ಸಾಕಷ್ಟು ದೌಲತ್ ಇದೆ, ದಿಮಾಕ್ ಇದೆ, ನೀನು ಏನ್ ಮಾಡ್ತೀನಿ ನೋಡು ಅಂತ 4-5 ಜನ ಆತನ ಮೇಲೆ ಅಂದ್ರೆ ಸಂದೇಶ್ ಏನು ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಇದ್ದಾರೆ ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅವರ ಕೊಳ್ಳಲಿದ್ದಂತ ಚೈನನ್ನು ಎಲ್ಲ ಕಿತ್ತು 4-5 ಜನ ಗುಂಪಾಗಿ ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈ ಸಂಬಂಧ ಅವರು ಪೊಲೀಸ್ ಠಾಣೆಗೂ ಕೂಡ ದೂರು ನೀಡಿರುವಂತದ್ದು. ಆದ್ರೆ ಈ ವಿಷಯ ತಿಳಿದಂತ ಬೆಳ್ಳಿ ಪ್ರಕಾಶ್ ಅವರು ಕೂಡ ರಾತ್ರಿ ಮಧ್ಯರಾತ್ರಿ 2:30 ತನಕ ಕೂಡ ಸ್ಟೇಷನ್ ಮುಂಭಾಗನೇ ಇದ್ದು ಅಂದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಯಾಕೆಂದ್ರೆ ಏನು 5 ಜನ ಹಲ್ಲೆ ಮಾಡಿದರೆ ಅದ್ರಲ್ಲಿ ಒಬ್ಬ ಸಂತೋಷನ ಏನಿದ್ದಾನೆ ಆತ ಕಾಂಗ್ರೆಸ್ ಮುಖಂಡ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಏನು MLA ಆನಂದ್ ಇದ್ದಾರೆ ಅವರಿಗೆ ಹತ್ತಿರದ ಸಂಬಂಧಿ ಕೂಡ ಆತ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರೋದು, ಕಾಂಗ್ರೆಸ್ ಮುಖಂಡ ಕೂಡ ಹೌದು. ಹಾಗಾಗಿ ಈಗ ಬೆಳ್ಳಿ ಪ್ರಕಾಶ್ ಅವರು ಕೂಡ ಇದು ರಾಜಕೀಯ ದ್ವೇಷ ಪೂರಿತವಾಗಿ ಈ ಒಂದು ಹಲ್ಲೆ ಮಾಡಿರುವಂತದ್ದು. ಹಾಗಾಗಿ ಆತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮಧ್ಯರಾತ್ರಿ 2:30 ತನಕ ಕೂಡ ಸ್ಟೇಷನ್ ಮುಂದೆ ಕೂತಿರುವಂತದ್ದು. ಮಧ್ಯರಾತ್ರಿ SP ಅವರು ಕೂಡ ಸ್ಟೇಷನ್ ಹೋಗಿ ಅವ್ರ ಮೇಲೆ FIR ಮಾಡಿಸಿ ಅದಾದ ನಂತರ ಅವರು ಅಂದ್ರೆ ಈ ಕಡೆ ಬಂದಿರುವಂತದ್ದು. ಹಾಗಾಗಿ ಈಗ ಅವ್ರ ಮೇಲೆ FIR ಕೂಡ ಆಗಿರುವಂತದ್ದು. ಅದು ಈವರೆಗೂ ಕೂಡ ಯಾರು ಕೂಡ ಅರೆಸ್ಟ್ ಆಗದಲ್ಲೇ ಇರುವಂತದ್ದು. ಅದೇ ಇದು ಪ್ಯೂರ್ಲಿ ಇದು ರಾಜಕೀಯ ದ್ವೇಷ ಪೂರಿತವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಈಗಾಗಲೇ ಬೆಳ್ಳಿ ಪ್ರಕಾಶ್ ಅವರು ಕೂಡ ಒಂದು ಆರೋಪ ಮಾಡಿರುವಂತದ್ದು. ನಾರಾಯಣಗೌಡ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.